ಆ, ಎಲ್ರಿಗೂ ನಮಸ್ಕಾರ. ವಿದ್ಯಾಚೇತನ ಡೇ 10 ಆಕ್ಟಿವಿಟೀಸ್. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಡೇ 10 ಅಲ್ಲಿ ಗ್ರೀಟ್ ಮೀಟ್ ಕನ್ವರ್ಸೇಷನ್ ಇದೆ. ರಿಪೀಟ್ ದ ಗ್ರೀಟಿಂಗ್ ಎಕ್ಸ್ಚೇಂಜ್ ಆಕ್ಟಿವಿಟಿ ಆಫ್ ದ ಪ್ರೀವಿಯಸ್ ಡೇ. ಗ್ರ್ಯಾಂಡ್ ಮಾ ಸೇಸ್, ಅಜ್ಜಿ ಹೇಳ್ತು, ಗ್ರ್ಯಾಂಡ್ ಮಾ ಸೇಸ್ ಅಂತ. ಸೊ ಗ್ರ್ಯಾಂಡ್ ಮಾ, ವೆನ್ ದ ಟೀಚರ್ ಸೇಸ್ ಗ್ರ್ಯಾಂಡ್ ಮಾ says, student have to do this activity. If the teacher says only the activity, student don't have to act it. So ಇಲ್ಲಿ ಮಕ್ಕಳಿಗೆ ಗ್ರ್ಯಾಂಡ್ ಮಾ ಸೇಸ್ ಸಿಟ್ ಡೌನ್ ಅಂದರೆ ಮಗು ಕೂಡ್ಬೇಕು, ದಿಸ್ ಇಸ್ ರೈಟ್. ಬಟ್ ಓನ್ಲಿ ವೆನ್ ಯು ಸೇ ದ ಸಿಟ್ ಡೌನ್, they don't have to sit down. This is one activity for the first period, greet meet conversation. Period 2, do the previous day's activity ಅಂತ ಇದೆ. ಹಿಂದಿನ ದಿವಸದ ಮತ್ತೆ ಒಂದು ಕಾರ್ನರ್ ಆಕ್ಟಿವಿಟೀಸ್ ಮಾಡಬೇಕು. ಪೀರಿಯಡ್ 3ನಲ್ಲಿ ಬೇಸಿಕ್ ನ್ಯೂಮರಿಕಲ್ knowledge. Children move to help learning corners and perform the activities whatever they want to perform. Teacher act as instruction. ಇಲ್ಲೂ ಕೂಡ ಕಾರ್ನರ್ ಆಕ್ಟಿವಿಟೀಸ್ ಇದೆ. ಇನ್ನು ಪೀರಿಯಡ್ ನಂಬರ್ 4 ಅಲ್ಲಿ ಬಂದರೆ ಕ್ರಿಯೇಟಿವಿಟಿ ಆರ್ಟ್ಸ್ ಅಂತ ಇದೆ. ಕಂಪ್ಯಾರಿಸನ್, ಮ್ಯಾಚಿಂಗ್, ಕ್ಯಾಟಗರೈಸೇಷನ್, ಸೈಜ್, ಪ್ರಪೋರ್ಷನ್, ಕಾನ್ಸೆಪ್ಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅವೇರ್ನೆಸ್ ಅಂತ ಇದೆ. ಸೊ ಲೆಟಸ್ ಕಂಪೇರ್ ಅಂತ ಆಕ್ಟಿವಿಟಿ ನೇಮ್. ಲೆಟಸ್ ಕಂಪೇರ್, ಟು ಕಂಪೇರ್ ಬೇಸ್ಡ್ ಆನ್ ಸೈಜ್ ಆ್ಯಂಡ್ ಕ್ವಾಂಟಿಟಿ. ಕ್ವಾಂಟಿಟಿ ಅಂದರೆ ಎಷ್ಟು ಇದೆ, ತುಂಬ ಇದೆ, 5 ಇದೆ, 10 ಇದೆ. ಸೊ ಇಲ್ಲಿ ಮಟೀರಿಯಲ್ಸ್ ಏನು ಬೇಕು, ಪೆನ್ಸಿಲ್, ಸ್ಕೇಲ್ಸ್, ಫ್ರೂಟ್ಸ್ ಅಂತ ಹೇಳಿದರೆ, ವೆಜಿಟೇಬಲ್ಸ್ ಅಂತ ಹೇಳಿದರೆ, ಯುಟೆನ್ಸಿಲ್ಸ್, ಅದರ್ ಆಬ್ಜೆಕ್ಟ್ಸ್ ಆಫ್ ಡಿಫ್ರೆಂಟ್ ಸೈಜಸ್. ಸೊ ಇಲ್ಲಿ ನಮಗೆ ಏನು ಅವೈಲಬಿಲಿಟಿ ಇದೆ, ನಮ್ಮ ಪರಿಸರದಲ್ಲಿ, ನಮ್ಮ ತರಗತಿ ಕೋಣೆಯಲ್ಲಿ ಏನೇನು ನಮಗೆ ಥಿಂಗ್ಸ್ಗಳನ್ನು, ಈಗ ಫ್ರೂಟ್ಸ್ ಹೇಳಿದ್ದಾರೆ, ವೆಜಿಟೇಬಲ್ಸ್ ಹೇಳಿದ್ದಾರೆ ಅಂದ ತಕ್ಷಣ ಅದನ್ನೇ ತೊಗೊಂಡು ಬರಬೇಕಂತಿಲ್ಲ. ಸೊ ಮಗುವಿಗೆ ಡಿಫ್ರೆಂಟ್ ಸೈಜಲ್ಲಿರ್ತಕ್ಕಂತಹ ಮತ್ತು ಬೇರೆ ಬೇರೆ ಕ್ವಾಂಟಿಟಿ ಇರ್ತಕ್ಕಂಥ ವಸ್ತುಗಳನ್ನು ತೊಗೊಂಡು ಬಂದರೂ ಕೂಡ ಸಾಕು. ಸೊ ಇವುಗಳನ್ನು ಏನು ಮಾಡಬೇಕು ಅಂತಂದರೆ ನಾವು ಕಂಪೇರ್ ಮಾಡಬೇಕು ಸೈಜ್ ಮೇಲೆ. ಇವಾಗ ಬೀಡ್ಸು, ಸ್ಟೋನ್ಸು, ಸ್ಮಾಲ್ ಅಂದರೆ ಸೊ ದೀಸ್ ಆರ್ ಆಲ್ಸೋ ಸ್ಮಾಲ್, ದೀಸ್ ಆರ್ ಆಲ್ಸೋ ಸೊ ಆ ಥರ ಬಿಗ್ ಸ್ಟೋನ್ಸು. ಸೊ ಅವುಗಳನ್ನ ಕಂಪೇರ್ ಮಾಡ್ತಕ್ಕಂಥದ್ದು. ಚೂಸ್ ದ ಲಾರ್ಜೆಸ್ಟ್ ಆಬ್ಜೆಕ್ಟನ್ನ, ಟಾಲೆಸ್ಟ್ ಬಾಯಿನ ಗ್ರೂಫೆ, ಆಮೇಲೆ ಲಾಂಗೆಸ್ಟ್ ಸ್ಟಿಕ್ ಚಾಪೀಸ್ ಬೇಸ್ಡ್ ಆನ್ ದ ಸೈಜ್. ನೋಡಿ ಇಲ್ಲಿ ಡೂ ಮೋರ್ ಕಾನ್ಸಂಟ್ರೇಷನ್ ಆನ್ ಆಬ್ಜೆಕ್ಟ್, ವಾಟ್ ಸೈಜ್, ಲಾಂಗೆಸ್ಟ್, ಆಮೇಲೆ ಟಾಲೆಸ್ಟ್, ಸ್ಮಾಲೆಸ್ಟ್. So here longest and tallest are very different. Look at what is the longest? Length, horizontal length is the longest. Tallest means vertical height. This is length. ಅಡ್ಡ ಏನು ಉದ್ದ ಅಂತ ಕರಿತೀವಲ್ಲ ಅದು. ಇದು ಹೈಟ್, ಎತ್ತರ. ಸೊ ಟಾಲೆಸ್ಟ್ ಬೇರೆ, ಲಾಂಗೆಸ್ಟ್ ಬೇರೆ. ಇದನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ನೆಕ್ಸ್ಟ್ ಇದು ಲ್ಯಾಂಗ್ವೇಜ್ ಡೆವಲಪ್ಮೆಂಟಲ್ಲಿ ಡೆವಲಪ್ಮೆಂಟ್ ಆಫ್ ಫೈನ್ ಮಸ್ಕ್ಯುಲರ್ ಪವರ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಕ್ರಿಯೇಟಿವಿಟಿ ಅಂತಿದೆ. ಡ್ರಾಯಿಂಗ್ ಆನ್ ಅ ಸ್ಲೇಟ್. ಸ್ಲೇಟಲ್ಲಿ ಅಥವಾ ಬೋರ್ಡ್ ಮೇಲೆ ಡ್ರಾಯಿಂಗ್ ಮಾಡ್ತಕ್ಕಂಥದ್ದು. ಚಾಪೀಸನ್ನು ಯೂಸ್ ಮಾಡ್ಕೊಂಡು ಗಿವ್ ಅ ಬೋರ್ಡ್ ಆ್ಯಂಡ್ ಕಲರ್ಡ್ ಚಾಪೀಸ್ ಆ್ಯಂಡ್ ಆಸ್ಕ್ ದೆಮ್ ಟು ದ ಡಿಫ್ರೆಂಟ್ ಶೇಪ್ಸ್ ಆ್ಯಂಡ್ ಪಿಕ್ಚರ್ಸ್. ದೇ ಕ್ಯಾನ್ ವೇಟ್ ಪಿಕ್ಚರ್ಸ್ ಆಫ್ their choices. Teacher should not force them to write any picture ಅಕಾರ್ಡಿಂಗ್ ಟು ದೇರ್ ಒಪಿನಿಯನ್. ಅಂದರೆ ಟೀಚರ್ ಏನು ಹೇಳಂಗಿಲ್ಲ, ಮಕ್ಕಳು ತನ್ನ ಇಚ್ಛೆಗೆ ಬಂದಂಥ ಪಿಕ್ಚರನ್ನೇ ಡ್ರಾ ಮಾಡಬೇಕಂತ ಹೇಳ್ತಾರೆ. ಇನ್ನು ಪೀರಿಯಡ್ ನಂಬರ್ 6ಅಲ್ಲಿ ಔಟ್ಡೋರ್ ಗೇಮ್ ರೋಲಿಂಗ್ ಅಂತ ಇದೆ. ಗ್ರಾಸ್ ಮಸಲ್ ಮೋಟರ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ. ಮಟೀರಿಯಲ್ಸು ರಿಂಗ್. ಡ್ರಾ ಎ ಸ್ಟ್ರೇಟ್ ಲೈನ್ ಆನ್ ದ ಗ್ರೌಂಡ್. ಇನ್ಸ್ಟ್ರಕ್ಟ್ ದ ಚಿಲ್ಡ್ರನ್ ಟು ಟೇಕ್ ಟರ್ನ್ಸ್ ಹೋಲ್ಡಿಂಗ್ ದ ರಿಂಗ್ ಇನ್ ದೇರ್ ಹ್ಯಾಂಡ್ಸ್ ಆ್ಯಂಡ್ ರೋಲಿಂಗ್ ಇಟ್ ಓವರ್ ದ ಲೈನ್. ಒಂದು ಲೈನನ್ನು ಇಲ್ಲಿ ನೋಡಿ ಹೇಗೆ ಆಡೋದು ಅಂದರೆ, ಒಂದು ಲೈನ್ ಡ್ರಾ ಮಾಡಬೇಕು. ಇಲ್ಲೊಂದು ರಿಂಗನ್ನು. ಸೊ ರಿಂಗ್ ಹ್ಯಾಸ್ ಟು ಬಿ ರೋಲ್ ಆನ್ ದೀಸ್ ಲೈನ್ ಓನ್ಲಿ. ಇದ್ರ ಮೇಲೆ ಯಾರು ರೋಲ್ ಮಾಡ್ಕೊಂಡು ಹೋಗ್ತಾರೆ ನಿಧಾನಕ್ಕೆ ಅವರಿಗೆ ಕ್ಲಾಪ್ ಹಾಕೋದು. ಸೊ ಬೇರೆಯವ್ರು ಇದು ಆ ಕಡೆ ಈ ಕಡೆ ಹೋಯ್ತು ಅಂದರೆ ಅವರು ಔಟ್.
ಸೊ ಮತ್ತೆ ನೆಕ್ಸ್ಟ್ ಟರ್ನ್ಗೆ ವೆಯ್ಟ್ ಮಾಡಬೇಕು. ಸೊ ಇಲ್ಲಿ ಯಾವಾಗ ಹುಡುಗರು ಸ್ಟ್ರೇಟ್ ಲೈನಲ್ಲಿ ರೋಲ್ ಮಾಡೋದನ್ನು ಅಭ್ಯಾಸ ಮಾಡ್ಕೊತಾರೋ, ಡ್ರಾ ಎ ಲೈನ್ ಆಫ್ ಕರ್ ಲೈನನ್ನು ಮಾಡಿ, ಅಥವಾ ಈ ಥರ ಸ್ಪೈರಲ್ ಇರ್ತಕ್ಕಂಥ ಲೈನನ್ನು ಡ್ರಾ ಮಾಡಿ. ಸೊ ಸೇಮ್ ಆ್ಯಕ್ಟಿವಿಟಿ 2-3 ದಿನ ಇದೆ ಅಂತಂದರೆ ಅದು ಒಂದೇ ಥರ ಮಾಡಿದರೆ ಮಕ್ಳಿಗೆ ಬೋರ್ ಆಗ್ತೈತಿ. ಅಂದರೆ ದಿನಾರು ಸ್ಟ್ರೇಟಾಗಿ ಲೈನ್ ಹೇಳಿದ್ರೆ ನೆಕ್ಸ್ಟ್ ಡೇ ಆಲ್ರೆಡಿ ಮಗು ಮೆಂಟಲಿ ರೆಡಿಯಾಗಿ ಬಂದುಬಿಟ್ಟಿರ್ತೈತಿ, ಫಾಸ್ಟಾಗಿ ಮಾಡಿಬಿಡ್ತೈತಿ. ಸೊ ನೆಕ್ಸ್ಟ್ ಲೆವೆಲ್ಲಿಗೆ ಅವರಿಗೆ ಕರ್ವ್ ಲೈನು, ಸ್ಪೈರಲ್ ಲೈನ್ಸು, ಅಥವಾ ಈ ಥರದ್ದೊಂದು ಸ್ಪೈರಲ್ ಲೈನು, ಹಿಂಗೆ ಏನೋ ಆ ಥರ ಡ್ರಾ ಮಾಡಬೇಕು ನಾವು. ಇದು ನಮ್ಮ ಸ್ಕಿಲ್ಲು. ನೆಕ್ಸ್ಟು 7th ಪೀರಿಯಡಲ್ಲಿ ಸ್ಟೋರಿ ಟೈಮ್ ಅಂತ ಕೊಟ್ಟಿದ್ದಾರೆ. ಸ್ಟೋರಿ ಟೈಮಲ್ಲಿ ತೆನಾಲಿ ರಾಮಕೃಷ್ಣ ಇಂದ ಪಾಟ್ ಸ್ಟಿಕ್ ಫಿಗರ್ಸ್ನ ಯೂಸ್ ಮಾಡ್ಕೊಳ್ರಿ. ಸ್ಟಿಕ್ ಫಿಗರ್ಸ್ಗಳನ್ನು ಯೂಸ್ ಮಾಡಿ, ಅಂದರೆ ಒಂದು ಸ್ಟಿಕ್ಕಿಗೆ ಒಂದು ಮುಖದ ಚಿತ್ರ ಇರ್ತಕ್ಕಂಥದ್ದು. ಇದು ದಿಸ್ ಇಸ್ ತೆನಾಲಿ ರಾಮ ಆ್ಯಂಡ್ ದಿಸ್ ಇಸ್ ದ ಪಾಟ್. ಸೊ ಈ ಸ್ಟಿಕ್ ಫಿಗರ್ಸ್ನ ಯೂಸ್ ಮಾಡಿಕೊಂಡು ಸ್ಟೋರಿ ಟೈಮನ್ನು ಫನ್ ಆ್ಯಕ್ಟಿವಿಟಿಯಾಗಿ ಮಾಡ್ಬೋದು. ಸೊ ಇನ್ ದ ಲಾಸ್ಟ್ ಪೀರಿಯಡ್, ಆ್ಯಸ್ ಯೂಶುವಲ್, recapitulation, repeat the activities performed on this day, and discuss about what they did, who did well, appreciate them, who didn't well, encourage them to, and be ready to the next activities, or you try again in next day. So these are all the 10th day activities of Vidya Chedana. Thank you.